ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಫ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ, ಅಂದರೆ ಆಗಲೇ ಟೈಮ್ ಬಂದುಬಿಟ್ಟು 9:30 ಆಗಿತ್ತು. ಆಗ ನನ್ನ ಮಗನಿಗೆ ಚಿಕ್ಕಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವತ್ತು ಅಜ್ಜಿ ಮೊಮ್ಮಗ ಬಂದುಬಿಟ್ಟು ಸಿಟಿಗೆ ಹೋಗ್ತಾ ಇದ್ದಾರೆ. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಠ ಮಾಡ್ತಾಯಿದ್ದ, ಕಿರಿಕಿರಿ ಮಾಡ್ತಾಯಿದ್ದ, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಇನ್ನೊಂದು ಬಂದುಬಿಟ್ಟು ಸ್ವಲ್ಪ ಮೋಷನ್ ಹೋಗ್ತಾಯಿತ್ತು. ಮೋಷನ್ ಬಂದುಬಿಟ್ಟು ಫುಲ್ ಸ್ಮೆಲ್ ಬರ್ತಾಯಿತ್ತು. ಈ ಥರ ಏನಾದರೂ ಅವ್ನಿಗೆ ಈ ಥರ ಕಾಣಿಸ್ಕೊಂಡ್ರೆ ನಮಗಾಗಲೇ ಅರ್ಥ ಆಗ್ಬಿಡುತ್ತೆ, ಇದು ಒಂಥರ ಸಂಧಿ ಅಂತಾರಲ್ಲ ಆ ಥರ ಆಗಿದೆ, ತಾಯಿ ತಾಗಿಸ್ಬೇಕು ಅಂತೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಸ್ನಾನ ಮಾಡಿಸ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಅಜ್ಜಿನೇ ರೆಡಿ ಮಾಡ್ತಿದ್ದಾರೆ. ನನ್ನ ಜೊತೆ ಬರೋಲ್ಲ ಅವ್ನು ರೆಡಿ ಮಾಡಿಸ್ಕೊಳ್ಳೋಕ್ಕೆ. ನಾನು ಯಾವಾಗಾದ್ರೂ ಒಂದು ಸತಿ ರೆಡಿ ಮಾಡ್ತೀನಿ, ಇಲ್ಲ ಅವರೇ ರೆಡಿ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇಗ ಹೋಗಿ ಬೆಳಗ್ಗೆನೇ ಹಾಕ್ಸ್ಕೊಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೊರಡ್ತಾ ಇದ್ದಾರೆ. ಇಷ್ಟೇ. ನಮ್ಮ ಕಡೆ ಏನಾದರೂ ಮಕ್ಕಳಲ್ಲಿ ಸ್ವಲ್ಪ ಒಂಥರ ಅವರು ಆಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಆ ಥರ ಏನಾದರೂ ಸಂಧಿ ಆದಾಗ ಮತ್ತು ಕೆಲವಿರ್ತವೆ ಸ್ವಲ್ಪ. ಅದಕ್ಕೆ ನಾವು ಹಳೆ ಪದ್ಧತಿನೂ ಕೈ ಬಿಡಬಾರ್ದು ಮತ್ತು ಡಾಕ್ಟ್ರನಿಗೂ ತೋರಿಸ್ಬೇಕು. ಡಾಕ್ಟ್ರಿಗೂ ತೋರಿಸಿದ್ರೂ ಒಂದೊಂದು ಸರಿ ಅದು ಏನು ಇದಾಗಲ್ಲ. ಈ ಥರ ಎಲ್ಲ ಮಾಡಿದ್ರೆ ಮತ್ತು ಚೀಟಿ ಇಲ್ಲ ತಾಯಿತ ಮತ್ತು ಅಂತ್ರ ಮೂರಲ್ಲಿ ಯಾವುದಾದ್ರೂ ಒಂದು ಹಾಕ್ಸಿದ್ರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅವನು ರೆಡಿ ಆಗಿಬಿಟ್ಟು ಈ ಥರ ನಿಂತಿದ್ದಾನೆ. ಇದು ಪ್ಯಾಂಟ್ ಶರ್ಟ್ ಹಾಕೋಣ ಅಷ್ಟೇ. ಅದು ಪ್ಯಾಂಟ್ ಈ ಶರ್ಟ್ ಅಂತಲ್ಲ, ಬೇರೆದಿದು. ಅವನಿಗೂ ಅದನ್ನೇ ತಗೊಂಡ. ನನಗೆ ಇದನ್ನೇ ಹಾಕ್ಬೇಕಂತ ಹೇಳ್ಬಿಟ್ಟು ಅವನು ಸೆಲೆಕ್ಟ್ ಮಾಡಿ ತಗೊಂಡಿರೋದು. ಇರಲಿ ಬಿಡು, ಪರವಾಗಿಲ್ಲ, ಇನ್ನೇನು ಚಿಕ್ಕಮ್ಮ ಎತ್ಕೊಂಡು ಹೋಗ್ತಾರಲ್ಲ, ಅವನೇನು ನಡ್ಸ್ಕೊಂಡು ಹೋಗಲ್ಲ, ಏನಿಲ್ಲ, ಚಿಕ್ಕವನೆಲ್ಲ ಬಿಡು ಅಂತೇಳ್ಬಿಟ್ಟು ಹಾಕಿದ್ದೀವಿ. ಹಾಕ್ಬಿಟ್ಟು ಮಾತಾಡ್ತಾ ಇದ್ದೇನೆ ನನ್ನ ಹತ್ರ, ಹೋಗ್ತೀವಿ ನಾನು ಅಜ್ಜಿ ಅಂತ. ಇವಾಗ ಫೈನಲಿ ಅವರು ಹೊರಟ್ರು. ನಮ್ಮ ಚಿಕ್ಕಮ್ಮ ನಾನು ಒಬ್ಬಳೇ ಹೋಗ್ತೀನಿ, ನೀನು ಬರಬೇಡ ಅಂದರೆ ಇಲ್ಲ ನಾನು ಬರ್ತೀನಿ ಅಂತ ಸುಮ್ಮನೆ ಅಳ್ತು. ನಂಗೆ ಟಾಟಾ ಮಾಡಂದ್ರೆ ಟಾಟಾನೂ ಮಾಡ್ತಾಯಿಲ್ಲ, ಸುಮ್ಮನೆ ಅಳ್ತಾ ಇದ್ದ. ಇಲ್ಲ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ನನ್ನ ಇದರಲ್ಲಿ, ನಾನು ಬರ್ತೀನಿ ಅಂತ ಆಟ ಮಾಡಿ ಹೊರಟ. ಇನ್ನೇನು ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ಮತ್ತು ಒಂದೆರಡು ಚಡ್ಡಿ ಮತ್ತು ಒಂದು ಬಾಟ್ಲಿ ತುಂಬ ನೀರು ಎಲ್ಲ ಇಟ್ಟಿದ್ದೀನಿ ಅವನಿಗೆ. ಎಲ್ಲೋದ್ರೂ ಅವು ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ. ಹಾಗಾಗಿ ಹೋಗ್ತಾ ಇದ್ದಾನೆ. ಅವ್ನು ಕಳಿಸ್ಬಿಟ್ಟು ಪಾತ್ರೆ ಎಲ್ಲ ಭಾಳ ಇದ್ದವು, ಮನೆ ಕೆಲಸ ಎಲ್ಲ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಎಲ್ಲ ಮಾಡಿದೆ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಷ್ಟು ಪಾತ್ರೆ ಇದ್ದವು. ಅವನಿದ್ರೆ ಏನೋ ಒಂದು ಸ್ವಲ್ಪ ಕೆಲಸನೇ ಆಗೋಲ್ಲ ನನಗೆ. ಅಂಗಡಿ ಕಡೆ ಮತ್ತು ಅವನ ಕಡೆ ಎಲ್ಲ ನೋಡ್ಕೊಂಬಿಟ್ಟು ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಮನೆ ಕೆಲಸ ಮಾಡ್ಕೊಳೋಣ ಅಂತ ನಾನೇ ಸುಮ್ಮನೆ ಇದ್ದೆ. ಇನ್ನೇನು ಪಾತ್ರೆ ಎಲ್ಲ ತೊಳ್ಕೊಬಂದು ಜಾಸ್ತಿನೇ ಇದ್ದು ಎಲ್ಲ ತೊಳೆದು ಎಲ್ಲ ಸ್ಟಾಂಡ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಮಗನ ವಿಚಾರದಲ್ಲಿ ನಾವು ಆಗಲೇ ತುಂಬ ಗಮನಿಸಿದ್ದೀವಿ. ಅವನಿಗೆ ಒಂದೊಂದು ಸರಿ ಈ ಥರ ಆದರೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರೂ ವೇಸ್ಟೇ. ಅದು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ರೆ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಇವನು ಈ ಥರ ಆಟ ಮಾಡೋದು ಆ ಥರ ಜಾಸ್ತಿ ಇರುತ್ತೆ. ಹಂಗಾಗಿ ಗೊತ್ತಾಗ್ಬಿಡುತ್ತೆ. ನಾವು ಮುಂಚೆನೇ ಸೂಕ್ಷ್ಮ ತಿಳ್ಕೊಂಬಿಡ್ತೀವಿ ಅವ್ನು ಯಾವ ಥರ ಇರ್ತಾನೆ, ಡೈಲಿ ಈ ಥರ ಆದರೆ ಯಾವ ಥರ ಇರ್ತಾನೆ ಅಂತೇಳ್ಬಿಟ್ಟು. ಹಾಗಾಗಿ ಫಸ್ಟು ಎಷ್ಟೇ ಕೆಲಸ ಇದ್ದರೂ ಅವನು ನಾವು ನೋಡ್ಕೊಂಬಿಡ್ತೀವಿ. ಆಮೇಲೆ ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಅಷ್ಟೇ. ಹಳ್ಳಿ ಕಡೆ ಅಷ್ಟೇ ಸಂಪ್ರದಾಯ. ಅದು ಸಂಪ್ರದಾಯನಕ್ಕಿಂತ ಹಿಂದಿನ ಕಾಲದಿಂದ ಬಂದಿರೋ ಪದ್ಧತಿ, ಅದು ನಿಜನೇ. ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ವಿ ನಾವು. ಮತ್ತು ಅನ್ನ ನೀಳ್ಸಾಕೋದು ಮತ್ತು ಹಂಚಿಕಡ್ಡಿ ಸುಡೋದು, ಈ ಥರ ಆಟ ಎಲ್ಲ ಮಾಡಿದಾಗ ತಾಯಿ ಹಾಕ್ಸೋದು, ಅವೆಲ್ಲ ಮಾಮೂಲಿನೇ ಹಳ್ಳಿ ಕಡೆ. ಮತ್ತು ಸ್ವಲ್ಪ ಜ್ವರ ಇಲ್ಲ ತಲೆ ಬಿಸಿದ್ದಾಗ ಒಂದು ಸ್ವಲ್ಪ ಚುಟಿಗೆನೂ ಹಾಕ್ತಾರೆ, ಅಂದರೆ ಬೇವಿನ ಕಡ್ಡಿಯಲ್ಲಿ ಹಾಕ್ತಾರೆ. ಕೆಲವರು ಕೈ ಬಳೆಯಲ್ಲೂ ಹಾಕ್ತಾರೆ. ಇವನಿಗಿನ ಕೈ ಬಳೆಯಲ್ಲಿ ಯಾವತ್ತೂ ಹಾಕಿಲ್ಲ. ಇದು ಬೇವಿನ ಮರದ ಕಡ್ಡಿ ಇರುತ್ತಲ್ಲ ಅದರಲ್ಲಿ ಮಾತ್ರ ಹಾಕಿದ್ದೀವಿ ಅಷ್ಟೇ. ಆ ಥರ ಹಾಕ್ಬಿಟ್ಟು ಸ್ವಲ್ಪ ಅನ್ನ ನೀಳ್ಸಾಕ್ಬಿಟ್ರೆ ಅಲ್ಲಿಗೆ ಸ್ವಲ್ಪ ಅವ್ನಿಗೆ ಇದಾಗುತ್ತೆ. ನನ್ನ ಮಗಂದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಥರ. ನಮ್ಮ ಚಿಕ್ಕಮ್ಮ ಎಲ್ಲ ಗೊತ್ತು ಅವ್ರಿಗೆ, ಅದೆಲ್ಲ ಮಾಡಿಬಿಡ್ತಾರೆ. ಇನ್ನೇನು ಪಾತ್ರೆ ಎಲ್ಲ ತೊಳೆದು ಸ್ಟ್ಯಾಂಡೆಲ್ಲ ಹಾಕ್ಬಿಟ್ಟು ಇವಾಗ ಅಂಗಡಿಗೆ ಐಟಮ್ ಬರೀತಾ ಇದ್ದೀನಿ. ಏನು ಗೊತ್ತಾ, ಏನೇ ಒಂದು ವ್ಯಾಪಾರ ವ್ಯವಹಾರ ಮಾಡ್ತೀವಿ ಅಂತಂದ್ರೆ ಒಬ್ಬರು ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾರಾದರೂ ಹೆಲ್ಪ್ ಮಾಡಿದ್ರೆ ಕೂತ್ಕೊಂಡು ಎಲ್ಲ ಒಂದು ಜವಾಬ್ದಾರಿ ನೋಡ್ಕೋಬೋದು. ಇಲ್ಲ ನಾವೇ ಎಲ್ಲ ಹೋಗಿ ನಾವೇ ತೊಗೊಂಬಂದು ನಾವೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ, ತುಂಬ ಕಷ್ಟ ಅನಿಸುತ್ತೆ. ಇವಾಗ ಐಟಮ್ ಎಲ್ಲ ಬರೆದ್ಬಿಟ್ಟು ಮತ್ತೆ ಅವ್ರು ಫೋನ್ ಮಾಡಿ ಮತ್ತು ಹೋಗಿ ತೊಗೊಂಬಂದು ಎಲ್ಲ ಜೋಡಿಸ್ಬಿಟ್ಟು ಮೇಂಟೈನ್ ಮಾಡಿ ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ. ಇಷ್ಟು ದಿನ ನನ್ನ ಮನೆಯವರಿದ್ದರೂ ತುಂಬ ಹೆಲ್ಪ್ ಆಗ್ತಿತ್ತು, ನನಗೇನು ಕಷ್ಟ ಅನ್ನಿಸ್ತಿರ್ಲಿಲ್ಲ. ನಾನು ಏನು ಬೇಕೋ ಇಬ್ಬರು ಜೊತೆಗೆ ಹೋಗ್ತಿದ್ವಿ, ಇಲ್ಲ ಬೇಕಂದ್ರೆ ಅವರೇ ತಂದು ಕೊಡೋರು. ಅವಾಗೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ಇವಾಗ ಮನೆ ಮತ್ತು ಮಗು ಮತ್ತು ಅಂಗಡಿ ಅಂತ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾವುದೇ ಒಂದು ವ್ಯಾಪಾರ ಆಗಲಿ ಏನೇ ಆಗಲಿ ಒಬ್ಬರಿಂದ ಇದು ಮಾಡೋಕ್ಕಾಗಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಇವಾಗ ಮೊದಲೇ ಮಳೆಗಾಲ, ಏನಾದರೂ ಒಂದು ಐಟಮ್ ಮಿಸ್ಸಾಗಿ ನೆಂದೋದ್ರೂ ನಮ್ಮದು ಅಲ್ಲೇ ಲಾಸ್ ಆಗುತ್ತೆ. ಮತ್ತು ಅಲ್ಲಿಂದ ಹೋಗೋದು ತೊಗೊಂಬರೋದು ಐಟಮ್ ಎಲ್ಲ, ಅದು ಮನೆ ಸೇರೋಷ್ಟೊತ್ತಿಗೆ ಅದು ಏನೇನಾಗಿರುತ್ತೋ ನಮಗೆ ಗೊತ್ತಿರಲಿಲ್ಲ ಒಂದೊಂದ್ಸತಿ. ಎಷ್ಟೋ ಸರಿ ನಾವು ಮೊನ್ನೆನೂ ಹೋಗಿದಾಗ ಫುಲ್ಲು ಮಳೆ ಸಿಗಾಕೊಂಡ್ರೆ ಹೆಂಗೋ ಯಾರೋ ಒಂದು ಹೆಲ್ಪಿಂದ ನಾವು ಬಂದು ಮನೆ ಸೇರಿದ್ವಿ. ಅವತ್ತು ಫುಲ್ಲು ಮಳೆ ಅಂದರೆ ಮಳೆ ಆ ಥರ ಅನಿಸುತ್ತೆ. ಕೆಲವ್ರಿಗೆ ಏನು ಅನಿಸುತ್ತೆ, ಅವ್ರ ಅಂಗಡಿ ಇಟ್ಟಿದ್ದಾರೆ, ಅವ್ರು ದುಡಿತಾರೆ ಅಂತ ಅನಿಸುತ್ತೆ. ನಮ್ಮಿಂದ ಅದರಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ರೂಪಾಯಿನೂ ತುಂಬ ಇಂಪಾರ್ಟೆಂಟು.
ಇವಾಗ ಇಲ್ಲಿಂದ ಹೋದಾಗ ನಾವು ಚಾರ್ಜ್ ಇಟ್ಕೊಂಡು ಹೋಗ್ಬೇಕು, ಮತ್ತು ಅಲ್ಲಿಂದ ಐಟಮ್ ಹಾಕೊಂಬರಬೇಕು, ಮತ್ತು ಟೆಂಪೋನೋ ಇಲ್ಲ ಆಟೋನೋ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಬರ್ಬೇಕಾದ್ರೂ ಅವ್ರಿಗೆ ಬಾಡಿಗೆ ಕೊಡಬೇಕು. ನಾವು ತಗೊಂಬಂದಿರೋ ಐಟಮಲ್ಲಿ ಒಂದು ಲಾಭದ ದುಡ್ಡೆಲ್ಲ ಅಲ್ಲೇ ಹೋಗುತ್ತೆ. ಇದರಿಂದ ಏನು ಅಷ್ಟೊಂದೇನು ಏನು ಯೂಸ್ ಇಲ್ಲ. ಮತ್ತು ಸ್ವಂತ ಗಾಡಿ ಇದ್ದಾವೆ, ಸ್ವಂತ ಅಂದರೆ ಪರವಾಗಿಲ್ಲ. ನಾವೆಲ್ಲದಕ್ಕೂ ಒಂದು ವೆಹಿಕಲ್ಸ್ ತೊಗೊಂಡು ಹೋಗಿ ಅವ್ರು ಬಾಡಿಗೆ ಕೊಡ್ತಾರೆ, ಮತ್ತು ಅವ್ರಿಗೆ ಬಾಡಿಗೆ ಕೊಡಬೇಕು. ಇದೆಲ್ಲ ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಈಗ ನಾನು ಒಬ್ಬಳೇ ಎಲ್ಲ ಇದು ಮಾಡಬೇಕಾಗುತ್ತೆ. ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡಿದ್ರೆ ಪರವಾಗಿಲ್ಲ. ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಆದರೆ ಅವ್ರಿಗೂ ಬೇಕಲ್ಲ ಕಮಿಷನ್ ಕೊಟ್ಟರೆ ಮಾತ್ರ ಇವಾಗ ಹೆಲ್ಪ್ ಮಾಡೋದು. ಯಾರು ಸುಮ್ಮನೆ ಮಾಡಲ್ಲ. ಕೆಲವರೊಬ್ಬರು ಅರ್ಥ ಮಾಡ್ಕೊಂಡು ಮಾಡೋರು ಇರ್ತಾರೆ. ನಮ್ಮವರೇನೆ ನಮಗೆ ಆಗಲ್ಲ ಒಂದೊಂದು ಸರಿ, ಕೊಡು ಮತ್ತೆ ಹೋಗಿ ಬರ್ತೀನಿ ಆ ಥರ ಈ ಥರ ಅಂತ ಇದು ಮಾಡ್ತಿರ್ತಾರೆ ಅಷ್ಟೇ. ಪ್ರತಿಯೊಂದಕ್ಕೂ ಇವಾಗ ದುಡ್ಡೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಹೆಲ್ಪ್ ಮಾಡೋಣ, ಸ್ವಲ್ಪ ಕಷ್ಟದಲ್ಲಿದ್ದಾರೆ, ತಂದು ಕೊಡೋಣ, ಏನಾಗುತ್ತೆ, ಹೋಗ್ತೀವಲ್ಲ ಅಲ್ಲಿಗೆ ಅನ್ನೋ ಸ್ವಲ್ಪ ಕಡಿಮೆನೇ ಜನ ಆ ಥರ. ಯಾವುದೇ ಇದಾಗಲಿ ಓನಾಗೆ ಮಾಡಬೇಕಂತಂದರೆ ನಮ್ಮ ಹತ್ರ ಓನಾಗಿ ಗಾಡಿ ಇರಬೇಕು. ಇಲ್ಲ ನಮಗೆ ತಂದು ಕೊಡೋಂಥವ್ರು ಯಾರಾದರೂ ಒಬ್ರು ನಮ್ಗೆ ಹೆಲ್ಪ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಒಬ್ಬೊಬ್ಬರೇ ಅಂದರೆ ಸ್ವಲ್ಪ ಕಷ್ಟನೇ ನನಗೆ ಆಗುತ್ತೆ. ಇವಾಗ ಐಟಮ್ ಎಲ್ಲ ಬರಿತಾ ಇದ್ದೀನಿ, ಬರೆದಿಟ್ಟಿದ್ದೀನಿ ಏನೇನು ಖಾಲಿಯಾಗಿದೆ ಅಂತೇಳ್ಬಿಟ್ಟು. ಪ್ರತಿಯೊಂದೂ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಐಟಮ್ ಇಲ್ಲಾಂದ್ರೂ ಮುಂದಕ್ಕೆ ಹೋಗ್ತಿರ್ತಾರೆ ಜನ. ಆ ಥರ ಆಗಬಾರ್ದು ಅನ್ನೋಗೋಸ್ಕರ ಮುಂಚೆನೇ ನಾನೆಲ್ಲ ನೋಡ್ಕೊತೀನಿ, ಏನಿದೆ ಏನಿಲ್ಲ. ಮತ್ತು ಯಾವುದಾದ್ರು ಇನ್ನೊಂದು ಸ್ವಲ್ಪ ಆಯ್ತು ಅಂದ್ರೂ ಅದು ಹಂಗೆ ತರಿಸ್ಬಿಡ್ತೀನಿ ಹಿಂದೆನೇ. ತರಿಸಿಟ್ಕೊಂಡ್ರೆ ಮತ್ತು ಅದು ಇದಾಗುತ್ತೆ ಅಂತ. ಈ ಒಂದು ಜವಾಬ್ದಾರಿ ಅಂತ ನಾವು ತಗೊಂಡ್ಮೇಲೆ ನಾವು ಅದನ್ನ ಫೇಸ್ ಮಾಡಲೇಬೇಕಾಗುತ್ತೆ. ಸುಮ್ಮನಿದ್ರೆ ಸುಮ್ಮನೆ ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತಂದರೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಿರ್ತಾರೆ ಮುಂಚೆನೇ. ಆದರೂ ಇಲ್ಲ ಮಾಡ್ಕೊಂಡು ಹೋಗ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತಂದು ನಾವು ಮುಂಚೆನೇ ಇದು ಮಾಡಿಬಿಟ್ಟಿರ್ತೀವ. ಈಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಾಡಲೇಬೇಕಾಗುತ್ತೆ. ಐಟಮ್ ಎಲ್ಲ ಬರೆದ್ಬಿಟ್ಟು ಮುಗಿಸಿಟ್ಟೆ. ಮತ್ತು ನನ್ನ ಮಗ ಬರ್ತಾನೆ, ಸರಿ ಟೈಮ್ ಆಯಿತು ಬಸ್ಸಿಗೆ ಅಂತೇಳ್ಬಿಟ್ಟು ಸ್ವಲ್ಪ ಅನ್ನ ಮಾಡೋಣ ಅಂತ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅಕ್ಕೆಲ್ಲ ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಹೆಂಗನಾಗಲಿ ಇವು ರೇಷನ್ ಅಕ್ಕಿ ಅಲ್ವಾ, ಸೊಸೈಟಿಯಲ್ಲಿ ಕೂಡ ಅಕ್ಕಿ, ಹಂಗಾಗಿ ಇನ್ನೊಂದು ಸತಿ ಏನಾದರೂ ನೆಲ್ಲು ಮತ್ತು ಏನಾದರೂ ಮಣ್ಣು ಪಣ್ಣು ಇರುತ್ತೆ ಅಂತೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫಸ್ಟಿಗೆ. ಚೆನ್ನಾಗಿದ್ದರೂ ಕೂಡ ಒಂದು ಸತಿ ಈ ಥರ ಕ್ಲೀನ್ ಮಾಡಿಕೊಂಡು ಮಾಡಿದ್ರೆ ಏನು ತಪ್ಪಿಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳು ತಿಂತಾರಲ್ಲ, ಏನಾದರೂ ಒಂದು ಸ್ವಲ್ಪ ಇದು ಮಿಸ್ಸಾಗಿ ಒಂದು ಚಿಕ್ಕ ಕಲ್ಲು ಏನಾದರೂ ಆ ಥರ ಇದ್ದರೆ ನಮಗೆ ಕಾಣಿಸೋದಿಲ್ಲ, ಏನಿಲ್ಲ. ಮರಳು ಇರುತ್ತೆ ಒಂದೊಂದು ಸರಿ. ನಾವು ಎಷ್ಟೇ ಕ್ಲೀನ್ ಮಾಡ್ತೀವಿ ಅಂದರೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಇದಾಗ್ಬಿಟ್ಟು ಚೆನ್ನಾಗಿ ಕೇರ್ಬಿಟ್ಟು ಆಮೇಲೆ ಒಂದೆರಡು ಸತಿ ತೊಳೆದ್ಬಿಟ್ಟು ಇಟ್ಟರೆ ಅನ್ನ ಚೆನ್ನಾಗಾಗುತ್ತೆ. ನಾವು ಆರೋಗ್ಯದ ಮೇಲೆ ನಾವು ಗಮನ ಕೊಡಬೇಕಾಗುತ್ತೆ ಇಂಥ ಟೈಮಲ್ಲಿ. ಮತ್ತು ನನ್ನ ಮಗ ಬೇರೆ ತಿಂತಾನಲ್ಲ, ಅವನಿಗೋಸ್ಕರ ನಾನು ಎಷ್ಟೇ ಟೈಮ್ ಇಲ್ಲ ಅಂದರೂ ಕೂಡ ನಾನು ಟೈಮ್ ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗೆ ಮಾಡ್ತೀನಿ. ಇದ್ದಿದ್ರಲ್ಲೇ ಆಗಲಿ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಂಡು ತಿನ್ಬೇಕನ್ನೋದೇ ನಮಗಿದು. ಅದಕ್ಕೇ ಮುದ್ದೆ ಗೊಜ್ಜಾಗಲಿ, ಅನ್ನ ಗೊಜ್ಜಾಗಲಿ, ಯಾವುದೇ ಆಗಲಿ ಮನೇಲಿ ಏನಿರುತ್ತೋ ಅದು ಅವತ್ತಿನ ದಿನ ಅದನ್ನೊಂದು ನೀಟಾಗಿ ಮಾಡ್ಕೊಂಡು ತಿಂದರೆ ಒಂಥರ ಸಮಾಧಾನ ಅಷ್ಟೇ. ನೋಡ್ಬೋದು ನಾನು ಬಲಗೈಯಲ್ಲಿ ತೊಳಿತಾ ಇದ್ದೀನಿ. ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಆ ಥರ ಎಡಗೈಯಲ್ಲಿ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಬಲಗೈಯೆಲ್ಲ ತೊಳಿತಾ ಇದ್ದೀನಿ. ಅಕ್ಕಿನ ತೊಳೆದ್ಬಿಟ್ಟು ಬೇಗ ಅವ್ನು ಬರೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವ್ನು ಬರೋಷ್ಟೊತ್ತಿಗೆ ಅನ್ನ ಒಂದು ಮಾಡಿಟ್ಬಿಟ್ರೆ ಬಂದ ತಕ್ಷಣವೇ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಅನ್ನ. ಇವಾಗ ಇನ್ನೇನು ಅಷ್ಟರಲ್ಲೇ ನಾನು ಅನ್ನಕ್ಕೆಲ್ಲ ಇಟ್ಟು ಇದು ರೆಡಿ ಮಾಡೋಷ್ಟು ಅವ್ರು ಬಂದೇ ಬಿಟ್ಟರೆ, ಇನ್ನು ಅನ್ನ ಸಮೇತ ಆಗಿರಲಿಲ್ಲ, ವಿಸಲ್ ಕೂಡ ಬಂದಿರಲಿಲ್ಲ. ಮತ್ತು ಅಂಗಡಿಗೆ ಬೇರೆ ಬರ್ತಾಯಿದ್ರು. ಮತ್ತು ಆ ಕಡೆ ಈ ಕಡೆ ಎರಡು ಕಡೆನೂ ನೋಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಬೇಗ. ಬೆಳಗ್ಗೆ ಸ್ವಲ್ಪ ಸಾಂಬಾರು ಮಾಡಿ ಇಟ್ಟಿದ್ದೆ, ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಅದಕ್ಕೆ ನನಗೆ ಮುದ್ದೆ ಇತ್ತು, ಅವನಿಗೆ ಸ್ವಲ್ಪ ಅನ್ನ ಮಾಡೋಣ ಅಂತೇಳ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ನನ್ನ ವೀಡಿಯೋ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋನ. ಮತ್ತು ಫುಲ್ಲು ಲೆಂತಾಗಿ ನೋಡಿ ವೀಡಿಯೋ, ಮತ್ತು ಸ್ವಲ್ಪ ನೋಡಿದ್ರೆ ಏನು ಅರ್ಥ ಆಗೋಲ್ಲ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೇನು ಅನ್ನಕ್ಕೆ ಇಡೋ ಅಷ್ಟರಲ್ಲಿ ಬಂದೇ ಬಿಟ್ಟರು. ಬರ್ತಾನೆ ಸುಮ್ಮನೆ ನಕ್ಕೊಂಡು ಬರ್ತಾಯಿದ್ದೆ. ನಮ್ಮ ಚಿಕ್ಕಮ್ಮ ಅಂತಿದ್ರು, ನಿನ್ನ ಮಗನ ಸಾಹಸನೇ ಬೇಡಮ್ಮ, ನನಗೆ ಭಾಳ ಅಯ್ಯೋ ಅನಿಸ್ಬಿಡ್ತಾನೆ ಅಲ್ಲಿಗೋದ್ರೆ. ಅದು ಬೇಕು ಇದು ಬೇಕು ಅಂತಂದು, ಅದು ಕೊಡ್ಸೋಕೆ ಹೋದ್ರೆ ಅದು ಬೇಡ ಅದು ಬೇಕು ಅಂತಂದು ಸತಾಯಿಸ್ಬಿಟ್ಟೆ ನನ್ನಂತ. ಅದನ್ನು ಬಂದ ತಕ್ಷಣ ಹೇಳ್ತಾಯಿದ್ರು. ಇನ್ನೇನು ನಕ್ಕು ಅಂತ ಕೇಳ್ತಾ ಇದ್ದೆ, ನೀನು ಅಷ್ಟು ಅನಿಸ್ದೇನೋ ಹಂಗೆ ಹಿಂಗೆ ಅಂತಂದರೆ ಸುಮ್ಮನೆ ನಗ್ತಾ ಇದ್ದ. ಎಲ್ಲಿಗೆ ಹೋಗಿದ್ರಿ ಅಂತಂದರೆ ಬುರ್ರು ಹೋಗಿದ್ವಿ ಅಂತ. ಏನು ಹೇಳಿ, ಚಿಕ್ಕ ಮಕ್ಕಳು ಮಾತು ಕೇಳಬೇಕಂದ್ರೆ ತುಂಬ ಇಷ್ಟ. ಈ ಥರ ಬಂದ ತಕ್ಷಣ ಸುಮ್ಮನೆ ನಗ್ತಾ ಇದ್ದಾನೆ. ಸುಮ್ಮನೆ ಅಜ್ಜಿನ ಚೆನ್ನಾಗಿ ಅಯ್ಯೋನ್ಸ್ಬಿಟ್ಟಿದ್ದಾನೆ. ಮತ್ತು ಒಂದು ಬಿಸ್ಕೆಟ್ ಪ್ಯಾಕ್ ಕೊಡ್ಸೋಕೆ ಹೋದರೆ ಅದು ಬೇಡ ಅಂತ ಬಿಸಾಕ್ಬಿಟ್ಟು ಮತ್ತೆ ದೊಡ್ಡದು ಬೇಕಂತ ಕೇಳಿದ್ನಂತೆ. ಮತ್ತು ದ್ರಾಕ್ಷಿ ಹಣ್ಣು ಕೊಡ್ಸೋಕೆ ಹೋದ್ಮೇಲೆ ಅದು ಸ್ವಲ್ಪ ಉಳಿಯುತ್ತೇನೋ, ಅವ್ನ ಮುಖ ಎಲ್ಲ ಹಿಂಗೆ ಮಾಡ್ಕೊಂಬಿಟ್ಟು ನನಗೆ ಬೇಡ ಅಂತಂದು ಅದನ್ನ ಬಿಸಾಕ್ಬಿಟ್ಟಂತೆ. ಸುಮ್ಮನೆ ಏನು ಭಾಳ ಇದು ಮಾಡಿಬಿಟ್ನಂತೆ ಅವನು. ಬಸ್ಸಲ್ಲೆಲ್ಲ ಸುಮ್ಮನೆ ಕೇಕೆ ಹಾಕೋದು ಹಂಗೆಲ್ಲ ಇದು ಮಾಡ್ತಾಯಿದ್ನಂತೆ. ಏನೇ ಹೇಳಿ ಹಳ್ಳಿ ಕಡೆ ಹೋಗ್ತಾ ಇರೋದು ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಬರಬೇಕಲ್ವ,
ಹಾಗಾಗಿ ಒಂಥರ ಖುಷಿ ಮಕ್ಕಳಿಗೆ. ಒಂದೊಂದು ಸಾರಿ ಮಲ್ಕೊಂಡ್ಬಿಡ್ತಾರೆ, ಒಂದೊಂದು ಸಾರಿ ನಾವೆಲ್ಲ ಹೋಗ್ತಾ ಇದ್ದೀವಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅನ್ನೋ ಖುಷಿಯಲ್ಲಿ ಇರ್ತಾರೆ ಅವರು. ಜಾಸ್ತಿ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಈ ಥರ ಅಪರೂಪಕ್ಕೆಲ್ಲನೂ ಕರ್ಕೊಂಡೋದ್ರೆ ಒಂಥರ ಖುಷಿ ಪಡ್ತಾನೆ ಅವನು. ನೋಡ್ಬೋದು ಪಾಪ ಅವ್ರ ಅಜ್ಜಿ ಬಿಸ್ಕೆಟು ಅವೆಲ್ಲ ಕೊಡಿಸಿದ್ರೆ ಸುಮ್ಮನೆ ಎಲ್ಲ ಅರ್ಧಂಬರ್ಧ ಕಡ್ದು ಎಲ್ಲ ಹಾಕ್ಬಿಟ್ಟಿದ್ದಾನೆ. ಮತ್ತು ಹಣ್ಣು ಅವೆಲ್ಲ ತೊಗೊಂಬಂದಿದ್ರು. ಅಷ್ಟೊಂದು ಯಾಕಮ್ಮ ಕೊಡ್ಸೋಕೋದೆ ನೀನು ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲಮ್ಮ ನಿನ್ನ ಮಗ ತಿನ್ನಲಿ ಅಂತ ಕೊಡಿಸಿದ್ರೆ ಅವ್ನು ಏನು ತಿಂತಾನೇ ಇಲ್ಲ ಸರಿ ಅಂತ ಹೇಳ್ತಾಯಿದ್ರು. ಅಂಗಡಿಗೆ ಸಮೇತ ನಿಂಬೆಹಣ್ಣೆಲ್ಲ ತಂದಿದ್ರು. ನೋಡಿ ತೋರಿಸ್ತಾ ಇದ್ದೀನಿ, ಅವ್ರ ಅಜ್ಜಿ ಹೊಸ ಚಪ್ಪಲಿ ಕೊಡಿಸಿತ್ತಂತೆ. ಚೆನ್ನಾಗಿದ್ದಾವೇನಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದ. ಬಿಸಾಕ್ತಾ ಕೊನೆಗೆ ನೋಡಿ ಕೇಳ್ತಾಯಿದ್ರು, ಚೆನ್ನಾಗಿದ್ದಾವೆ ಅಂದರೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದ. ಈ ಥರ ಅಂಗಡಿಗೆ ನಿಂಬೆಹಣ್ಣು ಬೇಕಾಗ್ತಿರ್ತವೆ, ಯಾರಾದರೂ ಈ ಥರ ಸಿಟಿಗೆ ಹೋದರೆ ತರಿಸ್ತೀನಿ ನಾನು. ತರಿಸ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಹೋಗ್ತವೆ. ಈಗ ಅಷ್ಟೊಂದು ಬಿಸಿಲಿಲ್ಲದೆ ಇರೋದ್ರಿಂದ ಕಡಿಮೆನೇ ಹೋಗೋದು. ಅಮಾವಾಸ್ಯೆ ಹುಣ್ಣಿಮೆಗೆ ಮತ್ತು ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಚೆನ್ನಾಗಿ ನಿಂಬೆಹಣ್ಣು ಸೇಲ್ ಆಗ್ತವೆ. ಹಂಗಾಗಿ ಸ್ವಲ್ಪ ಇದ್ದಂಗೆ ಯಾರಾದರೂ ಹೋದ್ರೆ ತರಿಸ್ಬಿಡ್ತೀನಿ, ಇಲ್ಲ ನಾನೇ ಹೋದ್ರೆ ತೊಗೊಂಬರ್ತೀನಿ. ತೊಗೊಂಬಂದು ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ದಿನದಿಂದ ತುಂಬ ಯೋಣಿಸ್ತಾ ಇದ್ದ, ಮತ್ತು ಹಠ ಮಾಡೋದೆಲ್ಲ ಜಾಸ್ತಿ ಮಾಡ್ತಾಯಿದ್ದ. ಬೆಳಗ್ಗೆನೂ ಅಷ್ಟೇ ಹೋಗ್ಬೇಕಾದ್ರೆ ತುಂಬ ಹಠ ಮಾಡ್ತಾಯಿದ್ದ. ಆದರೆ ನೋಡಿ ಅಲ್ಲಿ ಹೋಗ್ಬಿಟ್ಟು ತಾಯ್ತಾಕ್ಸ್ಕೊಂಡು ಎಲ್ಲ ಇದು ಮಾಡಿಸ್ಕೊಂಬರೋಷ್ಟರಲ್ಲಿ ಅವನು ಎಷ್ಟೊಂದು ರಿಕವರ್ ಆಗಿದ್ದಾನೆ. ಆ ಥರ ತುಂಬ ನಂಬಿಕೆ ನಮಗೆ. ಹಾಸ್ಪಿಟ್ಲಿಗೂ ತೋರಿಸ್ತೀವಿ, ಈ ಥರ ನಾವು ಏನಾದರೂ ಅವ್ನಿಗೆ ಈ ಥರ ಆದಮೇಲೆ ತಾಯ್ತನೂ ಹಾಕಿಸ್ತೀವಿ. ಅದೇ ಮಕ್ಕಳಿಗೆ ಒಂಥರ ರಕ್ಷೆ ಅಂತ ಹೇಳ್ಬೋದು. ಮತ್ತು ಸಾಯಂಕಾಲ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿಗೆ ಇಟ್ಟಿದ್ದೀನಿ. ಯಾವಾಗಲೂ ಸ್ವಲ್ಪ ಟೀಯೇ ಮಾಡ್ತಾಯಿದ್ದೆ. ಇವತ್ತು ಒಂದಿನ ಕಾಫಿ ಮಾಡ್ಕೊಳ್ಳೋಣ. ಸಂಜೆ ಟೈಮು ಸ್ವಲ್ಪ ಮಳೆ ಮೋಡ ಥರ ಬೇರೆ ಆಗಿತ್ತು, ಅದಕ್ಕೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಮಿಕ್ಕಿತ್ತು, ಹಂಗೆ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ಅಂಗಡಿ ತರ್ತೀವಲ್ಲ, ಅದು ಗುಡ್ ಲೈಫ್ ಹಾಲು ಚೆನ್ನಾಗಿರುತ್ತೆ, ಅದು ಮಂದನೂ ಬರುತ್ತೆ. ಒಂದು ಬ್ರೂ ಕಾಫಿ ಪೌಡರ್ ತೊಗೊಂಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಕಾಫಿ. ಮತ್ತು ಸಂಜೆ ಆಗಿರೋದ್ರಿಂದ ಚಿಕ್ಕಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಅವನಿಗೆ ಸ್ವಲ್ಪ ಅನ್ನ ನೀವಳ್ಸಿ ಹಾಕೋದು ಮತ್ತು ಹಂಚಿಕಡ್ಡಿ ಸುಟ್ಬಿಟ್ಟು ಮಾಮೂಲಿ ಇರುತ್ತಲ್ಲ ಚಿಕ್ಕ ಮಕ್ಳಿಗೆ ಏನೇನು ಮಾಡಬೇಕು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಆ ಕಡೆ. ಮತ್ತು ನಾನು ಈ ಕಡೆ ಕಾಫಿ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕಂದ್ರೆ ಅವ್ರು ನಮಗೋಸ್ಕರ ತುಂಬ ಇದು ಮಾಡ್ತಾಯಿದ್ದಾರೆ. ನಮಗೋಸ್ಕರ ಅವ್ರೇನು ಕೆಲ್ಸಕ್ಕೆ ಹೋಗ್ತಿದ್ದಂಗೆ ನಮ್ಮ ಹತ್ರನೇ ಇರ್ತಾರೆ ಯಾವಾಗಲೂ. ನಮಗೇನಾದ್ರು ಸ್ವಲ್ಪ ಇದಾದ್ರೂ ಸಾಕು, ಅವ್ರು ತಡ್ಕೊಳ್ಳಲ್ಲ, ಚೆನ್ನಾಗಿ ನೋಡ್ಕೊತಾರೆ. ನನ್ನ ಮಗನ ಕಾಪಾಡಬೇಕಂದ್ರೆ ಅವರೇನೋ ಒಂದು ನಮಗಿದು. ಸ್ವಂತ ಅಮ್ಮ ಇದ್ದಿದ್ರೂ ಇಷ್ಟು ನೋಡ್ಕೊತಿದ್ರಿಲ್ಲ ಗೊತ್ತಿಲ್ಲ. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಸಮೇತ ನಮ್ಮನ್ನು ಅಷ್ಟು ಕೇರ್ ಮಾಡಿ ನೋಡ್ಕೊತಾರೆ. ಅಮ್ಮನ ಸ್ಥಾನ ತುಂಬಿದ್ದಾರೆ ಅವರು. ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನ್ನ ಬಾಣತನ ಅದೆಲ್ಲ ಅವರೇ ಮಾಡಿದ್ದು. ಮುಂದಿನ ಫ್ಲಾಗುಗಳೆಲ್ಲ ಹೇಳ್ತೀನಿ. ಇನ್ನೇನು ಕಾಫಿ ಆಯಿತು ಸಾಕು. ನಮ್ಮ ಮಾವ ಬೇರೆ ಬಂದಿದ್ದರು, ಇಬ್ಬರಿಗೆ 2 ಕಪ್ ಆದರೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪನೇ ಮಾಡಿದೆ. ನಮ್ಮ ಚಿಕ್ಕಮ್ಮ ಕುಡಿಯಲ್ಲ ಕಾಫಿ ಟೀ ಏನು, ಯಾವನ್ನೋ ಒಂದು ಟೈಮ್ ಕುಡಿತಾರೆ ಅಷ್ಟೇ, ಜಾಸ್ತಿ ಕುಡಿಯಲ್ಲ ಅವರು. ಬೇಡಮ್ಮ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಮಾತ್ರ ಸಖತ್ತಾಗಿ ಕುಡಿತೀನಿ. ಟೀ ಕಾಫಿ ಇಲ್ಲಾಂದ್ರೆ ಇರೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಅದಕ್ಕೆ ಇದಾಗ್ಬಿಟ್ಟಿದ್ದೀನಿ ನಾನು. ಫ್ಲಾಗ್ ಇಷ್ಟಲಿಗೆ ಎಂಡಾಗುತ್ತೆ.